ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಡಿಜಿಟಲ್ ಮಾಧ್ಯಮ ಇತಿಹಾಸದಲ್ಲೇ ಹೊಸ ಪ್ರಯತ್ನ. ಮೊದಲ ಬಾರಿಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಹಿರಿಯ ಪತ್ರಕರ್ತರು ಸೇರಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯನ್ನ ಕವರ್ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ಖುಷಿ ವಿಚಾರ, ಸೂರ್ಯ ಮುಳುಗಿದ್ರು ಕೂಡ ಕಾಂಗ್ರೆಸ್ನ ಪ್ರಚಾರದ ಬೆಳಕು ಇನ್ನೂ ಕಡಿಮೆ ಆಗಿಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಸಮರ್ಥ್ ಶಾಮ್ನೂರ್ ಅವ್ರ ಜೊತೆ ನಾವಿದ್ದೀವಿ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ವೆಲ್ಕಮ್ ಟು ಅವರ್ ಶೋ. ನಮಸ್ತೆ ನಮಸ್ತೆ ಸರ್, ಮೊದಲನೇದಾಗಿ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ನಿರಂತರವಾಗಿ ಪ್ರಚಾರ ಮಾಡ್ತಾ ಇದ್ದೀರಾ. ಹೇಗಿದೆ ಜನರ ರಿಯಾಕ್ಷನ್? ಭಾಳ ಚೆನ್ನಾಗೈತ್ರಿ ಸರ್. ಯಾಕಂದರೆ ನಾವು ಈಗ ಜಾಸ್ತಿ ಗ್ರಾಮ ಪಂಚಾಯತಿ ಸ್ಟೈಲ್ ಎಲೆಕ್ಷನ್ ನಡೆಸ್ತಿದ್ದೀವಿ. ಸೊ ಜನ ಹೇಳ್ತಾರೆ ಹಂಗೆ ಮಾಡಿದ್ರೆ ಎಲ್ಲ ಕಡೆ ಮುಟ್ಟಕ್ಕಾಗಲ್ಲ ಅಂತ. ಬಟ್ ನಾನು ಒಪ್ಪಲ್ಲ. ನನಗೇನು ಅನ್ಸ್ತತಿ, ಏನು ಎಫೆಕ್ಟಿವ್ ಆಯ್ತಂದರೆ ಜನದ ಮನೆಗೆ ಹೋಗೋದು, ಅವ್ರ ಜೊತೆ ಏನಾರ ಒಂದು ಲೋಟ ನೀರು, ಚಾಯ್, ಕಾಫಿ, ಮಜ್ಜಿಗೆ ಕುಡಿಯೋದು. ಆಮೇಲೆ ಹಂಗೆ ಮಾಡಿದ್ರೇ ಒಂದು ನಿಮಿಷ ಒಬ್ರೊಬ್ರಿಗೆ ಕೊಟ್ಟರೆ ಅವರು ಓಪನ್ ಅಪ್ ಆಗ್ತಾರೆ. ಆಮೇಲೆ ಹೇಳ್ತಾರೆ ಅವ್ರದ್ದು ಬೇಡಿಕೆಗಳು ಏನಿದ್ದಾವೆ, ಸಮಸ್ಯೆಗಳು ಏನಿದ್ದಾವೆ. ಆಮೇಲೆ ಅದೇ ನಮ್ಮ ಕರ್ತವ್ಯ ಬಿಡ್ರಿ ಎಮ್ ಎಲ್ ಎ ಆಗಿ. ಅದು ಹೆಂಗೆ ಇದನ್ನು ಫಸ್ಟ್ ಅರ್ಧ ಪೋರ್ಷನ್ನೇ ಈ ಸಮಸ್ಯೆ ಏನೈತಿ, ಬೇಡಿಕೆ ಏನೈತಿ ಅಂತ ಕಂಡು ಹಿಡಿಯೋದ್ರಿ. ಅದಾದಮೇಲೆ ನಾವು ಪರಿಹಾರ ಹುಡ್ಕೋಬೋದು. ಆಮೇಲೆ ಸಮರ್ಥ್ಯ ಒಂದು ಉತ್ತರ ಕೊಡ್ಬೋದು ಅದಕ್ಕೆ. ಸೊ ಭಾಳ ಚೆನ್ನಾಗೈತ್ರಿ ಸರ್. ಆಮೇಲೆ ನನಗೇನು ಅನಿಸ್ತು, ಫಸ್ಟು ಕಾರ್ಯಕರ್ತರೇ ಜಾಸ್ತಿ ನಮ್ಮ ಜೊತೆ ಅಡ್ಡಾಡ್ತಿರ್ತಾರೆ. ಆಮೇಲೆ ನಮ್ಮ ಕಾಂಗ್ರೆಸ್ ಸಪೋರ್ಟರ್ಸೇ ನಮ್ಮ ಹೊರಗೆ ಬರ್ತಾರೆ. ಬಟ್ ಈ ಬಹಿರಂಗ ಪ್ರಚಾರ ಮಾಡೋಕ್ಕಾರ ಎಲ್ಲ ವರ್ಗದ ಜನ, ಆಮೇಲೆ ಭಾಳ ಜನ ಯಾರು ನಮ್ಮ ಎಮ್ ಎಲ್ ಎ ಎಲೆಕ್ಷನ್, ಎಮ್ ಪಿ ಎಲೆಕ್ಷನಲ್ಲಿ ನೋಡಿದ್ದೆ ಬಿ ಜೆ ಪಿ ಫೇವರ್ನಲ್ಲಿದ್ದರು, ಅವರು ಹೊರಗೆ ಬರ್ತಿದ್ದಾರೆ. ಯಾಕಂದರೆ ಅವರಿಗೂ ಈ ಹಳೆ ಬೇರು ಹೊಸ ಚಿಗುರಿನಲ್ಲಿ ಜಾಸ್ತಿನೇ ನೀರು ಕೊಡೋಕ್ಕೆ, ಗೊಬ್ಬರ ಕೊಡೋಕ್ಕೆ, ಮತ ಕೊಡೋಕ್ಕೆ ಬರ್ತಿದ್ದಾರೆ ಸರ್. ಸರ್, ಮುಖ್ಯವಾಗಿ ರಾಜಕೀಯ ಅಂದರೆ 3 ವಿಚಾರಗಳಲ್ಲಿ ನಡೆಯುತ್ತೆ: ಸಂಘಟನೆ, ಸೇವೆ ಮತ್ತು ಸಿದ್ಧಾಂತ. ಸಂಘಟನೆ ಮತ್ತು ಸೇವೆ ವಿಚಾರದಲ್ಲಿ ನಿಮ್ಮ ಕುಟುಂಬ ಪ್ರಶ್ನಾತೀತ. ಆದರೆ ಸಿದ್ಧಾಂತ ಅಂತ ಬಂದಾಗ ಯಾವ ಸಿದ್ಧಾಂತವನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದೀರಾ? ನನಗೇನು ಅನ್ಸ್ತದೆ ರೀ ಸರ್, ಸೇವೆನೇ ಒಂದು ಸಿದ್ಧಾಂತ ಹಂಗೆ ಐತಿ. ಯಾಕಂದರೆ ಈಗ ಸೇವೆ ಯಾಕೆ ಅಷ್ಟು ಪವಿತ್ರವಾಗಿರ್ತದಂದರೆ ಸರ್, ಈಗ ಮುಖ್ಯವಾಗಿ ನೀವು ಈ ಪೂರ್ತಿ ಜಿಲ್ಲೆ ಅಡ್ಡಾಡಿದ್ರೆ, ನಾವು ಅಡ್ಡಾಡೋಕ್ಕಾರ ಇದು ಆಶ್ಚರ್ಯನೇ ಆಗಿಬಿಡ್ತೈತಿ. ಅದು ಶಾಮನೂರು ಶಿವಶಂಕರಪ್ಪರು ಇಷ್ಟಕ್ಕೊಂದು ಕೆಲಸಗಳು ಮಾಡ್ಯಾರೆ, ಇಷ್ಟಕ್ಕೊಂದು ದಾನ ಕೊಟ್ಟಾರೆ. ದೇವಸ್ಥಾನಗಳಿಗಿರಲಿ, ಮಸೀದಿಗಳಿಗಿರಲಿ, ನಮಗೆ ಅಲ್ಲಿ ಅಷ್ಟು ಬೆರಳೇ ಇರಲ್ಲ ಲೆಕ್ಕಾಚಾರ ಹಾಕೋಕ್ಕೆ. ಕಂಪ್ಯೂಟರು ಆಗ್ತತಾ ಇಲ್ಲ ಅಂತ ನನಗೆ ಪೂರ್ತಿ ವಿಶ್ವಾಸ ಇಲ್ಲ. ಅದು ಆ ಸೇವೆ ಏನೈತಲ್ಲ ರೀ ಸರ್, ಅದು ಎಷ್ಟು ಪವಿತ್ರ ಸೇವೆ. ಯಾಕಂದರೆ ಅವರು ಈ ಎಡಗೈಯಿಂದ ಕೊಡ್ತಾರೆ, ಬಲಗೈ ಗೊತ್ತಿರಲ್ಲ. ಅದೇ ಸೇವೆದ ಧರ್ಮ. ಆಮೇಲೆ ಅದೇ ನಮ್ಮ ಅಜ್ಜಾರು, ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಾನು ಮುಂದುವಹಿಸ್ತಿರೋದು. ಆಮೇಲೆ ಅದೇ ಗುರುತಿಸ್ತಿದ್ದಾರೆ ರೀ ಜನ. ಯಾಕಂದರೆ ಸೇವೆ ಮಾಡೋರು ಬೇಕು ರಾಜನೀತಿನಲ್ಲಿ. ರಾಜನೀತಿ ಮಾಡೋರು ಬೇಕಿಲ್ಲ, ಹೂಹಾ ಮಾಡೋರು ಬೇಕಿಲ್ಲ, ಗಲಾಟೆ ಮಾಡೋರು ಬೇಕಿಲ್ಲ. ಜನ ಸೇವೆ ಮಾಡೋರು ಬೇಕು. ಆಮೇಲೆ ಇದು ಸ್ಪಷ್ಟವಾಗಿ ಎಲ್ಲ ಜನಕ್ಕೆ ಯಾವಾಗ ಕಾಣ್ತಂದರೆ ಕೊರೋನಾ ಸಮಯನಲ್ಲಿ ಸರ್. ಯಾಕಂದರೆ ಕೊರೋನಾ ಸಮಯದಲ್ಲಿ ಎಲ್ಲರಿಗೂ ಭಾಳ ಕಷ್ಟನೇ ಆಗ್ತಿತ್ತು, ಭಾಳ ಹೆದರಿಕೆನಲ್ಲಿದ್ದರು. ಆದರೆ ಆವಾಗ ಇದು ನೀವು ಬೇರೆ ದೇಶಗಳನ್ನಲ್ಲೂ ನೋಡಿದ್ರೂ ಒಂದು ಎಪಿಡೆಮಿಕ್ ಪ್ರೋಟೋಕಾಲ್ ಹಂಗೆ ಇರ್ತೈತಿ. ಈಗ ನಾವು ಯಾವ್ದಾರ ಡೆವಲಪಿಂಗ್ ಕಂಟ್ರಿನೂ ನಮ್ಮ ಪಕ್ಕಕ್ಕಿರೋದು ಚೈನಾ ತಗೊಳ್ಳೋಣ, ಸಿಂಗಾಪುರ್ ತಗೊಳ್ಳೋಣ. ಅವರು ಏನು ಮಾಡಿದ್ರು, ಈ ಸ್ಯಾನಿಟೈಸರ್ ಫ್ಯಾಕ್ಟ್ರಿಗಳು, ಗ್ಲವ್ಸ್ ಫ್ಯಾಕ್ಟ್ರಿಗಳು, ವ್ಯಾಕ್ಸಿನ್ ಫ್ಯಾಕ್ಟ್ರಿಗಳು ಅವೆಲ್ಲ ಗೌರ್ಮೆಂಟ್ ಕಂಟ್ರೋಲ್ ಮಾಡಿಬಿಟ್ರು. ಯಾಕಂದರೆ ಫಸ್ಟ್ ವ್ಯಾಕ್ಸಿನ್ ಗೌರ್ಮೆಂಟಿಗೆ ಹೋಗಬೇಕು, ಆಮೇಲೆ ಗೌರ್ಮೆಂಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಮ್ಮದು ಸೆಂಟ್ರಲ್ ಸರ್ಕಾರ ಚೂರು, ನಾನು ಹೇಳಬೇಕಂದ್ರೆ ಚೂರು ಅಲಕ್ಷಣೆ ಮಾಡ್ತು ಈ ಕೊರೋನಾ ಸಮಯದಲ್ಲಿ. ಇದು ಓಪನ್ ಸೀಕ್ರೆಟ್, ಎಲ್ಲರಿಗೂ ಗೊತ್ತು. ಇದು ಏನು ಡಿಬೇಟೇ ಇಲ್ಲ ಇದ್ರ ಬಗ್ಗೆ. ಸೊ ಆವಾಗ ಶಾಮನೂರು ಶಿವಶಂಕರಪ್ಪರು, ಮಲ್ಲಣ್ಣವರು ಇದು ಏನು ಒಂದು 8 ಕೋಟಿ ರೂಪಾಯಿ ಖರ್ಚು ಮಾಡಿ ಲಸಿಕೆಗಳು ತಂದರು ಎಲ್ಲರಿಗೂ. ಎಲ್ಲರದ್ದು ಜೀವ ಕಾಪಾಡೋದು ಅದು ಜನ ಮರೆಯಲ್ರಿ ಸರ್. ಯಾಕಂದರೆ ಇದು ಒಬ್ಬರು ಆವಾಗ SSM ಸರು, ನಮ್ಮ ಅಪ್ಪಾಜಿ, ಆಮೇಲೆ ಪ್ರಭಾ ಮಲ್ಲಿಕಾರ್ಜುನ ಅವ್ರು ಸಂಸದಿದ್ದಿಲ್ಲ, ನಮ್ಮ ಅಪ್ಪಾಜಿ MLA ಇದ್ದಿಲ್ಲ. ಆದ್ರೇನು ಸೇವೆ ಮಾಡಿದ್ರು. ಸೊ ಅದಕ್ಕೆ ನಾನು ನೋಡ್ತಿದ್ದೆ, ನಾನು ಈಗಿನ ಬಂದಾಗ ನಿಮ್ಮೆಲ್ಲರ ಪ್ಯಾನಲ್ನಲ್ಲಿ ಒಂದು ಕುರ್ಸಿ ಐತಿ. ಸೊ ಜನಕ್ಕೆ ಏನು ಅನ್ಸುತ್ತಂದರೆ, ಕುರ್ಸಿ ಇರಲಿ ಬಿಡಲಿ, ಶಾಮ್ನೂರು ಅವ್ರು ಇದ್ದಾರೆ ಕಾಪಾಡೋಕ್ಕೆ ಎಲ್ಲರೂ. ಸೊ ಸೇವೆನೇ ಸಿದ್ಧಾಂತ. ಸರ್, ಅಬ್ಬರದ ಪ್ರಚಾರ ಮಾಡ್ತಾ ಇದ್ರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಪ್ರಚಾರ ಮಾಡ್ತಾ ಇದ್ರಿ. ಪ್ರತಿ ಮನೆಗೆ ಹೋಗ್ತಾ ಇದ್ರಿ, ಎಲ್ಲಾ ಕಡೆನೂ ಕೂಡ ಸೌಂಡ್ ಮಾಡ್ತಾ ಇದ್ರಿ, ಅಬ್ಬರದ ಪ್ರಚಾರ ಮಾಡ್ತಾ ಇದ್ರಿ. ಮುಖ್ಯಮಂತ್ರಿಗಳು ಬಂದ್ರು, DK ಶಿವಕುಮಾರ್ ಬಂದ್ರು. ಸೊ ಈ ಎಲ್ಲಾ ಪ್ರಚಾರಗಳ ನಡುವೆ ಉಪಚುನಾವಣೆ ಗೆಲ್ಲುವಂತಹ ವಿಶ್ವಾಸ ನಿಮಗೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ? ಸಿಕ್ಕಾಪಟ್ಟೆ ವಿಶ್ವಾಸ ಐತ್ರಿ ಸರ್. ಯಾಕಂದರೆ ಈಗ ನಾವು ಮಾತಾಡೋಕಾರ ನಾನು ಏನು ಅನ್ಬೇಕಂದ್ರೆ, ಭಾಳ ಜನ ನನ್ನ ಬಗ್ಗೆ ಮಾತಾಡೋಕಾರನೂ ಅಂತಾರೆ ವಿದ್ಯಾವಂತರು ಅಂತ. ಬಟ್ ವಿದ್ಯಾವಂತರಿಗಿಂತ ಪ್ರಜ್ಞಾವಂತರು ಬೇಕು ನಮ್ಮ ರಾಜಕೀಯದಲ್ಲಿ.
ಸೊ ನಾವು ಡೇಟಾ ನೋಡೋಣ, ಎವಿಡೆನ್ಸ್ ನೋಡೋಣ. ಈಗ ನಮ್ಮ 3 ಬೈ ಎಲೆಕ್ಷನ್ಸ್ ಏನಾದರೂ ಇದ್ರ ಮುಂಚೆ ಶಿಗ್ಗಾಂವ್ ಇರಲಿ, ಚನ್ನಪಟ್ಟಣ ಇರಲಿ, ಇದು ಯಾವಾರ ಎಕ್ಸಾಂಪಲ್ ತಗೊಂಡ್ರೂ ಕಾಂಗ್ರೆಸ್ಸು ಒಂದು ದೊಡ್ಡ ಮಾರ್ಜಿನಿಂದಾನೇ ಗೆದ್ದರು ಸರ್. ಸೊ ಅದು ಜನನೇ ಸಾಕ್ಷಿ ಮಾಡಿದ್ರು, ಅದು ಯಾರು ಗವರ್ನ್ ಮಾಡ್ತಿದ್ದಾರೆ ಅವ್ರು ಗವರ್ನ್ ಮಾಡ್ಕೊತಾ ಇರಬೇಕು ಅಂತ. ಸೊ ಒಂದು ಲಿಟ್ಮಸ್ ಟೆಸ್ಟ್ ಹಂಗೆ ಸರ್. ಸೊ ಅದು ಭಾಳ ಪ್ರಾಮಿಸಿಂಗು. ಅದು ಗ್ಯಾರಂಟಿ ಸ್ಕೀಮ್ಸ್ ವರ್ಕ್ ಆಗ್ತಿದ್ದಾವೆ, ನಮ್ಮ ಸರ್ಕಾರ ಏನೇನು ಕೆಲಸಗಳು ಮಾಡ್ತಿದ್ದಾವೆ, ವರ್ಕ್ ಆಗ್ತಿದ್ದಾವೆ ಅಂತ ಒಂದು ಸೀಲ್ ಆಫ್ ಅಪ್ರೂವಲ್ ಜನ ಕಡೆಯಿಂದ. ಆಮೇಲೆ ಈ ಲೋಕಸಭಾ ಎಲೆಕ್ಷನಲ್ಲೂ ನೋಡಿದ್ರೆ ಕಾಂಗ್ರೆಸ್ ಭಾಳ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತು, ಎಸ್ಪೆಷಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ. ಯಾವುದು ಐ ಥಿಂಕ್ ಒಂದು 5 ಟರ್ಮ್ಸ್ BJP MP ಇದ್ದರು. ಸೊ ನಮ್ಮ ಅಮ್ಮರು ಒಂದು 27,000 ವೋಟ್ಸಿಂದ ಲೀಡಿಂದ ಗೆದ್ದರು ಸರ್. ಸೊ ಅದೇ ಈ ಪ್ರಜ್ಞಾವಂತರು ಬೇಕ್ರಿ ಸರ್. ಆಮೇಲೆ ಅದೇ ದೃಷ್ಟಿಯಿಂದ ನನ್ನನ್ನು ನೋಡ್ತಿದ್ದಾರೆ, ಎಸ್ಪೆಷಲಿ ಕಂಪೇರ್ಡ್ ಟು ಅದರ್ ಕ್ಯಾಂಡಿಡೇಟ್ಸ್. ಸೊ ಅದೇ ಜನಕ್ಕೆ ಅಪೀಲ್ ಆಗ್ತಾಯಿದ್ರಿ ಸರ್. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಭಾಳ ಜನ ಇರ್ತಾರೆ, ಇದು ವ್ಯಕ್ತಿನೂ ಇಂಪಾರ್ಟೆಂಟು, ಅದೇ ಭಾಳ ಜನ ಪಕ್ಷನೂ ನೋಡ್ತಾರೆ ರೀ ಸರ್. ಅದು ಸತ್ಯನೇ, ಭಾಳ ಜನ ಪಕ್ಷ ನೋಡಿ ವೋಟ್ ಹಾಕ್ತಾರೆ. ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿರೋ ಕೆಲಸಗಳು ಸರ್, ಈ 5 ಗ್ಯಾರಂಟೀಸು, ಶಕ್ತಿ ಕವಚು 100ಕ್ಕೆ 100 ಸತ್ಯ. ಈ 5 ಗ್ಯಾರಂಟಿ ಯೋಜನೆಗಳು ತಗೊಂಡ್ರೆ ಅದರಲ್ಲಿನೂ ಭಾಳ ಜನಕ್ಕೆ ಜೀವನನ ಅನುಕೂಲ ಮಾಡ್ತಾರೆ, ಬಡವರು ಸೇವೆ ಮಾಡ್ತಾರೆ. ಆಮೇಲೆ ಈ ಕಾಂಗ್ರೆಸ್ ಪಕ್ಷ ಅಂದರೆ ಸರ್, ಎಸ್ಪೆಷಲಿ ನಮ್ಮ ಈ ದಾವಣಗೆರೆ ದಕ್ಷಿಣ ಏನೈತಲ್ಲ ರೀ ಸರ್, ನೀವು ನೋಡಿರ್ತೀರ, ಇದು ಎಸ್ಪೆಷಲಿ ನ್ಯೂಸ್ನಲ್ಲಿ ಜಾತಿ ಲೆಕ್ಕಾಚಾರ ಭಾಳ ಮಾಡ್ತಾರೆ ಎಲೆಕ್ಷನ್ಸ್ ಬಗ್ಗೆ ಮಾತಾಡೋಕ್ಕಾರ. ಸೊ ಅದು ಮಾಡಿದಾಗೂ ನಿಮಗೆ ಕಾಣ್ತೈತಿ, ಅದು ನಮ್ಮ ದಾವಣಗೆರೆ ದಕ್ಷಿಣ ಭಾಳ ಡೈವರ್ಸ್ ಕಾನ್ಸ್ಟಿಟ್ಯೂನ್ಸಿ. ಆಮೇಲೆ ಅವರಿಗೆ ಯಾರು MLA ಬೇಕಂದರೆ ಎಲ್ಲರನ್ನ ಸ್ಪಂದಿಸೋ MLA ಬೇಕು ರೀ ಸರ್. ಆಮೇಲೆ ನಾನೀಗ ವಿಪಕ್ಷನಲ್ಲಿ ನೋಡಿದಾಗ ಅದು ಎಲ್ಲರನ್ನ ಸ್ಪಂದಿಸೋ ಶಕ್ತಿ ನನಗೆ ಕಾಣ್ತಿಲ್ಲ ರೀ ಸರ್. ಆಮೇಲೆ ಎಲ್ಲ ಮತದಾರರಿಗೂ ಕಾಣ್ತಿಲ್ಲ ಅದು, ಯಾಕಂದರೆ ಅವ್ರು ಏನು ಮಾಡ್ತಾರೆ, ಸ್ಪೆಸಿಫಿಕ್ ವೋಟರ್ ಬೇಸ್ ಐತಿ, ಅದನ್ನಷ್ಟೇ ಟಾರ್ಗೆಟ್ ಮಾಡ್ತಾರೆ. ಬಟ್ ನಾವು ಎಲ್ಲ ಕಡೆ ಅಡ್ಡಾಡ್ತೀವಿ, ಎಲ್ಲರ ಮನೆಗೆ ಹೋಗ್ತೀವಿ, ಒಂದೇ ತಟ್ಟೆನಲ್ಲಿ ತಿಂತೀವಿ, ಒಂದೇ ಲೋಟನಲ್ಲಿ ಕುಡಿತೀವಿ, ಅಂಥವ್ರು ಬೇಕ್ರಿ ಸರ್. ಸೊ ಎಲ್ಲರನ್ನ ಸ್ಪಂದಿಸೋರು. ಆಮೇಲೆ ಸ್ಪಂದಿಸೋ ಶಕ್ತಿ ಏನೈತಿ, ನಮ್ಮ ಅಜ್ಜಾರನ್ನ ಇನ್ನು ಅದಕ್ಕೆ ನೆನಪಿಸ್ತಾರೆ ಜನ. ಸೊ ಅದು ನನ್ನಲ್ಲಿ ಕಾಣ್ತೈತಿ ಎಲ್ಲರಿಗೂ. ಸೊ ಅದನ್ನೇ ಮುಂದುವೈತೀನಿ, ಅದಕ್ಕೆ ನಾವು ಜಾಸ್ತಿ ಬಹುಮತದಿಂದನೂ ಗೆಲ್ತೀವಿ ಸರ್. ಸಮರ್ಥ ಶಾಮ್ನೂರು ದಕ್ಷಿಣ ಚುನಾವಣೆಯಲ್ಲಿ ಯಾಕೆ ಗೆಲ್ಲಬೇಕು, ಜನ ಯಾಕೆ ನಿಮಗೆ ಮತ ಹಾಕಬೇಕು ಅಂತೇಳಿ? ಯಾಕೆ ಗೆಲ್ಲಬೇಕು, ಯಾಕೆ ಮತ ಹಾಕಬೇಕು, ಒಳ್ಳೆಯ ಪ್ರಶ್ನೆ. ನಾನು ಭಾಳ ಸತಿ ಅದೇ ಕೇಳ್ತೀನಿ ಗೆದ್ದಾಗೂ ಮಕ್ಕಳಕ್ಕಿಂತ ಮುಂಚೆ. ಆದರೆ ನಿಜವಾಗಿ ಹೇಳಬೇಕಂದ್ರೆ ನಾನು ಇವಾಗ ಅದೇ ಉತ್ತರ ಕೊಟ್ಟೆ ಅನಿಸುತ್ತೆ ಸಾಹೇಬ್ರಿಗೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾವೀಗ ಅಡ್ಡಾಡ್ತಿದ್ದೀವಲ್ರಿ ಸರ್, ಈಗ ಇದು ಬೈ ಎಲೆಕ್ಷನ್ನು. ಸೊ ಸಿಕ್ಕಾಬಟ್ಟೆ ಕೆಲಸಗಳು ಹಾಕ್ತಿದ್ವು. ಈಗ ಇವತ್ತು ಗ್ರಾಮ ಪ್ರದೇಶಕ್ಕೆ ಹೋದ್ವಿ, ಒಂದು ದೇವಸ್ಥಾನ ಸಿಕ್ತು, ಅದು ಕಟ್ಟಡ ಎಲ್ಲ ಮುಗ್ದೈತಿ, ಪೇಂಟಿಂಗ್ ಬಾಕಿ ಐತಿ, ಗ್ರಾನೈಟ್ ವರ್ಕ್ ಬಾಕಿ ಐತಿ, ಇದು ಆಂಜನೇಯನ ದೇವಸ್ಥಾನ. ಆಮೇಲೆ ಜನನೇ ನನ್ನ ಹಿಡ್ದು ಹೇಳ್ತಾರೆ, ನೋಡಪ್ಪ ಇದು ಅಜ್ಜಾರು ಇಲ್ಲಿ ತನಕ ಈ ಲೆಕ್ಕಕ್ಕೆ ತಂದರೆ, ಈಗ ನಿನ್ನ ಕೈನಲ್ಲೇ ಐತೆ, ನೀನು ಮುಂದುವಯ್ಬೇಕು. ಆಮೇಲೆ ನನಗೆ ಸೌಭಾಗ್ಯ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಜನ ಅನ್ಕೊಂತಾರೆ ಅದು ಎಲೆಕ್ಷನ್ ಅಂದರೆ ಸ್ಟ್ರೆಸ್ಸು, ಎಲೆಕ್ಷನ್ ಅಂದರೆ ಬರೀ ಚಿಂತೆಗಳು, ಹಿಂಗಾಗ್ಬೋದು ಹಂಗಾಗ್ಬೋದು. ಬಟ್ ಇದು ನಿಜ ಒಂದು ಸಾಧನೆ ಆಗಿಬಿಟ್ಟೈತಿ. ನಮ್ಮ ಅಜ್ಜ ಸಾಧನೆ ಏನಿತ್ತು ಅದನ್ನು ಮುಂದುವಯ್ಯಂಗೆ ಆಗಿಬಿಟ್ಟೈತಿ, ನನಗೂ ಗೊತ್ತಿರಲಿಲ್ಲ ನನಗೆ. ಸೊ ಇದೆಲ್ಲ ಕೆಲಸಗಳು ಚಿಕ್ಕವಿರಲಿ ದೊಡ್ಡವಿರಲಿ ಜನ ಅದೇ ಅಪೇಕ್ಷಿಸ್ತಾರೆ, ಅದು ನಾನು ಫಿಟ್ ಕ್ಯಾಂಡಿಡೇಟ್ ಅದನ್ನು ಮುಂದುವಯ್ಯೋಕ್ಕೆ. ಸರ್ ನಮಸ್ತೆ. ಈಗ ಆಲ್ರೆಡಿ ಸಮರ್ಥ ಶಾಮ್ನೂರು ರಾಜಕೀಯಕ್ಕೆ ಬರ್ತಾರೆ ಅನ್ನೋಕ್ಕೂ ಒಂದು ಲೇಬಲ್ ಆಗಿಬಿಟ್ಟಿದೆ. ಎಲ್ಲವೂ ಇದೆ ಸಮರ್ಥಿಗೆ, ಶ್ರೀಮಂತಿಕೆ ಇದೆ, ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ. ಹೀಗೆಲ್ಲ ಇರಬೇಕಾದ್ರೆ ಸಮರ್ಥಿಗೆ ಯಾಕೆ ಈ ರಾಜಕೀಯ ಜನಸೇವೆ ಅನ್ನುವಂಥದ್ದು? ಸೊ ಇದ್ರ ಬಗ್ಗೆ ಏನು ಹೇಳ್ಬೋದು ಅನ್ನೋಂಥದ್ದು ಸರ್? ಇಲ್ರಿ, ಅದು ನಿಜ ಹೇಳ್ಬೇಕಂದ್ರೆ ಈ ಪ್ರಭುತ್ವ ಏನಿರ್ತೈತಲ್ರಿ ಸರ್, ಇದು ಕಿಚ್ಚಾಡೋರು ಗೆಲ್ವಲ್ಲ, ಕಿಚ್ಚಾಡೋರು ಇರಲೂಬಾರ್ದು. ಇದು ಸಮರ್ಥ್ಯ ವ್ಯಕ್ತಿ ನನ್ನ ಕಣ್ಣಲ್ಲಿ ಯಾರಂದರೆ ಯಾರು ಕೇಳ್ತಾರೆ, ಲಿಸನಿಂಗ್ ಸ್ಕಿಲ್ ಇರಬೇಕು ಸರ್. ಆಮೇಲೆ ಐ ಥಿಂಕ್ ವ್ಯೂವರ್ಸು ನೋಡ್ತಿದ್ದಾರೆ ಯಾರು ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವ್ರದ್ದು ಅಡ್ಡಾಡೋ ರೀತಿ ನೀತಿ, ಅವ್ರು ಮಾತಾಡೋ ರೀತಿ ನೀತಿ, ಆಮೇಲೆ ಅವರಿಗೂ ಸ್ಪಷ್ಟವಾಗಿ ಕಾಣ್ತೈತಿ. ಅದು ಯಾವ್ದಾರ ಕ್ಯಾಂಡಿಡೇಟ್ ಜೊತೆ ಒಂದು 2 ನಿಮಿಷ ಚಾಯ್ ಅಂಗಡಿ ಹೊರಗೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ಬೋದಂದರೆ ನಾನು, ಯಾವ್ದಾರ ಕ್ಯಾಂಡಿಡೇಟಿಗೆ ತಟ್ಬೋದಂದ್ರೂ ನಾನು. ಸೊ ಅಷ್ಟು ಫ್ರೀಡಮ್ ಅನುಭವಿಸ್ತಾರೆ ಜನ ನನಗೆ ಸಿಕ್ಕಿದಾಗ. ಅದು ಏನೆಲ್ಲ ಐತಿ ಕಷ್ಟಗಳು ಹೊರಗೆ ತೆಗಿಯೋಂಗೆ. ಸೊ ಅದು ಭಾಳ ಮುಖ್ಯ ಸರ್. ನಾನು ಫಸ್ಟಿಗೆ ಅಂದಂಗೆ ಅರ್ಧ ಇಕ್ವೇಷನ್ನೇ ಸಮಸ್ಯೆನ ಪರಿಚಯ ಪಡ್ಕೊಳೋದು, ಆಮೇಲೆ ಅದಕ್ಕೆ ಜನಸಂಪರ್ಕ ಇಟ್ಕೊಳೋದು ಭಾಳ ಮುಖ್ಯ ಸರ್. ಆಮೇಲೆ ನಾವು ಎಲ್ಲರೂ ನೋಡ್ತಿದ್ದಾರೆ, ನಾವು ಅಷ್ಟು ಅಡ್ಡಾಡೋದು, ಆಕ್ಸೆಸಿಬಲ್ ಇರೋದು ಬೇರೆ ಕ್ಯಾಂಡಿಡೇಟ್ಸ್ ನಾನು ಕಾಣ್ತಿಲ್ರಿ ಸರ್.
ನೀವು ನಮ್ಮ ಬ್ಯಾಕ್ಗ್ರೌಂಡ್ ನೋಡಬೇಡ್ರಿ ಸರ್, ನಮ್ಮ ಪ್ರಾಮಾಣಿಕತೆ ನೋಡಿರಿ. ಅದಕ್ಕೆ ಜನನೂ ಅದೇ ದೃಷ್ಟಿನಲ್ಲಿ ಅಡ್ಡಾಡ್ತಾರೆ. ಯಾಕಂದರೆ ಅವರು ಈ ಒಬ್ಬರು ಪೂರ್ತಿ ಇತಿಹಾಸ ಪೂರ್ತಿ ಜಾತಕ ಕೇಳಲ್ಲ. ನೀನು ಎಲ್ಲಿಂದ ಬಂದು ಯಾವಾಗ ಹುಟ್ಟಿದ್ದಿ ಅದೆಲ್ಲ ಏನು ಉಪಯೋಗ ಇಲ್ಲರಿ ಸರ್. ಜನಕ್ಕೆ ಏನು ಬೇಕಂದರೆ ನೀವು ಯಾವ ಲೆಕ್ಕಕ್ಕೆ ಅವ್ರ ಕೆಲ್ಸಗಳು ಮಾಡಿಕೊಡ್ಬೋದು. ಸೊ ಅದರಲ್ಲಿ ನಾನು ಸಮರ್ಥ ವ್ಯಕ್ತಿ. ಸೊ ಅದೇ ನೋಡ್ತಾರೆ ರೀ ಸರ್. ನಮ್ಮನ್ನು ಹೆಂಗೆ ಯೂಸ್ ಮಾಡ್ಬೋದು ಜನ. ನೀವು ಪ್ರಜಾಪ್ರಭುತ್ವ ಕೆಲ್ಸಗಳು ಮಾಡೋಕ್ಕೆ ಸಾಧ್ಯನಾ ನಿಮ್ಮ ಕೈನಲ್ಲಿ? ನೀವು ಯಾವ ಲೆಕ್ಕಕ್ಕೆ ಅವ್ರದ್ದು ಕೆಲಸಗಳನ್ನ ಬಗೆಹರಿಸ್ತೀರಿ ಅಂತ. ಸೊ ಅದರಲ್ಲಿ ನಾನು ಸಾಮರ್ಥ್ಯ ಅಂತ ಕಾಣ್ತೈತೆ ರೀ ಜನಕ್ಕೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.